ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸೋನುಗಿರಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಏನಪ್ಪ ಇವತ್ತಿನ ವ್ಲಾಗ್ ಅಂದರೆ, ಇವತ್ತು ನನ್ನ ಒಂದು ಡೆಲಿವರಿ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಕಮಿಂಗ್ ಟು ದ ಪಾಯಿಂಟ್, ತಮ್ಮನೇಲಿ ನೋಡಿದ್ದೀರಾ, ಎಲ್ರಿಗೂ ಗೊತ್ತಿರುತ್ತೆ ಏನು ವಿಷಯ ಅಂತ. ನನ್ನ ಒಂದು ಡೆಲಿವರಿ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಡೆಲಿವರಿ ಆಗಿದ್ದು ನವಂಬರ್ 11, 2024 ಹೇಗಪ್ಪ ಇತ್ತು ನನ್ನ ಡೆಲಿವರಿ ಎಕ್ಸ್ಪೀರಿಯೆನ್ಸ್ ಅಂದರೆ, ಸೀರಿಯಸ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಕ್ಕೂ ನನಗೆ ಆಗಿದ್ದ ಎಕ್ಸ್ಪೀರಿಯೆನ್ಸ್ಗೂ ತುಂಬಾ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಓ ಗಾಡ್, ಲೇಬರ್ ಪೇಯ್ನ್ ಅನ್ನೋದು ಸೀರಿಯಸ್ಲಿ ಹೇಳ್ಕೊಳ್ಳೋದಕ್ಕಂತೂ ಆಗೋದಿಲ್ಲ ಬಿಡಿ, ಆ ಲೆವೆಲ್ಗಿರುತ್ತೆ. ಮೋರ್ ಓವರ್ ಏನು ಅಂತ ಅಂದರೆ, ನನಗೆ ನೈಟ್ ಅಂದರೆ ನಾಳೆ ಡೆಲಿವರಿ ಆಗುತ್ತೆ ಅಂದರೆ ಇವತ್ತು ನೈಟು 12 o'clock ವಾಟರ್ ಬ್ರೇಕ್ ಆಗುತ್ತೆ. ನಾನು ಆ್ಯಕ್ಚುಲಿ ಅದು ವಾಟರ್ ಜಾಸ್ತಿ ಆಗಿರುತ್ತೆ, ಅದಕ್ಕೋಸ್ಕರ ವಾಟರ್ ಬ್ರೇಕ್ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ನಾನು ನಮ್ಮ ಮನೆಯವ್ರಿಗೂ ಕೂಡ ಹೇಳಿರ್ತೀನಿ, ಅವ್ರಿಗೂ ಕೂಡ ಹಂಗೆ ಅಂದ್ಕೊಂಡಿರ್ತಾರೆ. ಬಟ್ ಆಮೇಲೆ ಅದ್ರ ಮಾರನೆಗೆ ಲೈಟಾಗಿ ಹೊಟ್ಟೆ ನೋವು ಬರುತ್ತೆ. ಆಮೇಲೆ ಸರಿ ನೋಡೋಣ ಯಾವುದಕ್ಕೂ, ಆಮೇಲೆ ವಾಟರ್ ತುಂಬಾ ಬ್ರೇಕ್ ಆಗ್ತಿತ್ತು. ಸರಿ ಯಾವುದಕ್ಕೂ ಹಾಸ್ಪಿಟಲ್ ಕರ್ಕೊಂಡೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೋದ್ಮೇಲೆ ಗೊತ್ತಾಯಿತು ಇದು ಡೆಲಿವರಿ ಅಂದರೆ ಡೆಲಿವರಿಗೆ ಲಕ್ಷಣಗಳಿದು. ವಾಟರ್ ತುಂಬಾ ಬ್ರೇಕ್ ಆಗ್ತಿದೆ, ಡೆಲಿವರಿ ಆಗುತ್ತೆ ಇವರಿಗೆ, ಇವತ್ತು ನೈಟ್ ಒಳಗಡೆ ಡೆಲಿವರಿ ಆಗುತ್ತೆ ಅಂತ ಅಂದ್ಬಿಟ್ಟು ಅಡ್ಮಿಟ್ ಮಾಡಿಕೊಂಡ್ರು. ಏನೇನು ಅವರು ರೆಸಿಪ್ಟ್ ಆಗಲಿ ಅಥವಾ ಡಾಕ್ಯುಮೆಂಟ್ಸ್ ಫೈಲ್ಸ್ ಎಲ್ಲ ಕೊಟ್ಟಿದ್ರು ಎಲ್ಲ ಕಲೆಕ್ಟ್ ಮಾಡಿಕೊಂಡು ನನ್ನ ಅಡ್ಮಿಟ್ ಮಾಡಿಕೊಂಡ್ರು. ಅಡ್ಮಿಟ್ ಮಾಡ್ಕೊಂಡು ಟಿಫನ್ ಎಲ್ಲ ಮಾಡಿ ಅವ್ರು ಗ್ಲೂಕೋಸ್ ಎಲ್ಲ ಹಾಕೋಷ್ಟರಲ್ಲಿ 12 o'clock ಆಗಿತ್ತು. 12 o'clock ಅಷ್ಟರಲ್ಲಿ ನನಗೆ ಗ್ಲೂಕೋಸ್ ಎಲ್ಲ ಹಾಕಿದ್ರು. 12 o'clockವರೆಗೂ ನನಗೆ ಯಾವುದೇ ರೀತಿ ಅಷ್ಟು ಪೇಯ್ನ್ ಅಂತ ಏನು ಕಾಣಿಸ್ಕೊಳ್ಳಿಲ್ಲ. ಆಫ್ಟರ್ 12 o'clock 1 to 6 ನಿಜವಾಗ್ಲೂ ನನ್ನ ಕೈ ಸೀರಿಯಸ್ಲಿ ಸತ್ತೋಗ್ಬಿಡ್ತೀನೇನೋ ಅಂತ ಅನಿಸ್ಬಿಟ್ಟಿತ್ತು. ಹಂಗೂ ನಮ್ಮ ಮನೆಯವ್ರಿಗೆ ಹೇಳ್ತಿದ್ದೆ, ನಾನು ಸತ್ತೋಗ್ತೀನಿ ರೀ, ಪ್ಲೀಸ್ ನನಗೆ ಆಗ್ತಿಲ್ಲ, ಸೆಕ್ಷನ್ ಮಾಡಿಸ್ಬಿಡಿ ಅಂತ. ಅವರು ಇಲ್ಲ, ನಿನ್ನ ಕೈಲಾಗುತ್ತೆ, ಇವತ್ತೊಂದು ದಿನ ಅಷ್ಟೇ ನಿನಗೆ ನೋವು, ಆಮೇಲೆ ಲೈಫ್ ಲಾಂಗ್ ಚೆನ್ನಾಗಿರ್ಬೋದು, ಇವತ್ತೊಂದು ದಿನ ಅಲ್ವಾ, ತಡ್ಕೋ, ಏನಾಗಲ್ಲ ಅಂತ. ಆಮೇಲೆ ಡಾಕ್ಟರ್ಗೆಲ್ಲ ನಾನು ತುಂಬ ಕಿರ್ಚಾಡ್ತಿದ್ದೆ ಅಲ್ವಾ, ಡಾಕ್ಟರೆಲ್ಲ ಬಂದು ಇವ್ರು ಇದೇ ಥರ ಕಿರ್ಚಾಡ್ತಿದ್ರೆ ಇವರು ಸುಸ್ತಾಗ್ಬಿಡ್ತಾರೆ, ಪಾಪನ ಒಳಗಡೆ ಸುಸ್ತಾಗ್ಬಿಡುತ್ತೆ, ಆಮೇಲೆ ನಮಗೆ ಡೆಲಿವರಿ ಮಾಡೋದಕ್ಕೆ ಕಷ್ಟ ಆಗುತ್ತೆ, ನಾರ್ಮಲ್ಲು ಆಗದೆ ಹೋಗುತ್ತೆ, ಆಮೇಲೆ ಸೆಕ್ಷನ್ ಕೂಡ ಆಗದೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ನೀವು ಸೈನ್ ಮಾಡಿ ನಾವು ಆಪ್ರೇಷನ್ ಮಾಡ್ತೀವಿ ಅಂತ ಹೇಳಿದ್ರು. ನಮ್ಮ ಮನೆಯವ್ರು ಮಾತ್ರ ಯಾವುದೇ ಕಾರಣಕ್ಕೂ ಸೈನ್ ಹಾಕಲೇ ಇಲ್ವಂತೆ. ಇಲ್ಲ, ನಾರ್ಮಲೇ ಮಾಡಿ, ಪರವಾಗಿಲ್ಲ ಅಂತ. ಆಮೇಲೆ 1 o'clockಗೆ ಪೇಯ್ನ್ ಸ್ಟಾರ್ಟ್ ಆಗಿದ್ದು 6 o'clock ತನಕ, ಈವ್ನಿಂಗ್ 6 o'clockವರೆಗೂ ಪೇಯ್ನ್ ತಿಂದಿದ್ದೀನಿ. ಗಾಡ್, ಆಮೇಲೆ ಅಲ್ಲಿವರೆಗೂ ಅವರು ಪೇಯ್ನ್ ಬರ್ತಲ್ವ, ಅಲ್ಲಿ ಇನ್ನೂ ಪೇಯ್ನ್ ಬರಲಿ, ಇನ್ನೂ ಪೇಯ್ನ್ ಬರಬೇಕು ಅಂತ ವಾಕಿಂಗ್ ಮಾಡಿಸೋದಾಗಿರ್ಬೋದು ಅಥವಾ ಆ ಕಡೆ ಈ ಕಡೆ ಟರ್ನ್ ಮಾಡಿಸೋದಾಗಿರ್ಬೋದು ಎಲ್ಲ ಮಾಡ್ತಾನೇ ಇದ್ದರು. ಮೇಲೆ ಇಳಿಸೋದು, ಕೆಳಗಡೆ ಇಳಿಸೋದು ಎಲ್ಲ ರೀತಿಯೂ ಮಾಡ್ತಾಯಿದ್ರು. ನನ್ನ ಕೈಲಿ ನೋವು ತಡೆಯೋಕ್ಕಾಗದೆ ಎಷ್ಟು ಕಿರ್ಚಾಡ್ತಿದ್ದೆ ಅಂದರೆ, ಅದು ಆ ನೋವು ಅನುಭವಿಸಿರೋರಿಗೆ ಗೊತ್ತಾಗುತ್ತೆ ಏನು ಅಂತ. ಆಮೇಲೆ 6/12 6/12 ಆಗಿ ನನ್ನ ಮಗಳು ಹುಟ್ಟಿದ್ಲು. 1 ವಾರ ಮುಂಚೆನೇ ಹುಟ್ಟಿದ್ಲು. ತುಂಬಾ ಕಷ್ಟ ಇತ್ತು. ಸೆಕ್ಷನ್ ಹೇಗಿರುತ್ತೋ ಗೊತ್ತಿಲ್ಲ, ಬಟ್ ನಾರ್ಮಲ್ ಅಂತೂ ತುಂಬಾ ಕಷ್ಟ ಆಯಿತು ನನಗಂತೂ. ಎಲ್ರಿಗೂ ಇರುತ್ತೆ ಪೇಯ್ನು, ಬಟ್ ಆ ಲೆವೆಲ್ಗೆ ಅಂತ ನಾನು ಎಕ್ಸ್ಪೆಕ್ಟ್ ಇಟ್ಕೊಂಡಿರಲಿಲ್ಲ. ತುಂಬಾ ಪೇಯ್ನು ತಡ್ಕೊಳ್ಳೋ ಶಕ್ತಿ ನನ್ನಲ್ಲಿತ್ತ ಅನ್ನೋದನ್ನ ನಾನು ಈಗ ಯೋಚನೆ ಮಾಡ್ತೀನಿ. ನೆಕ್ಸ್ಟ್ ಆಫ್ಟರ್ ಡೆಲಿವರಿ ಆಯಿತು. ಪಾಪು ಆಚೆ ಬಂದಮೇಲೆ ಓಕೆ ಎಲ್ಲ ಆಯಿತು, ಬಿಡು ಇನ್ನೇನು ಪೇಯ್ನ್ ಇಲ್ಲ ಅಂದ್ಕೊಂಡು ಸುಮ್ಮನಾದೆ. ಆಮೇಲೆ ನೆಕ್ಸ್ಟು ಅದು ಸ್ಯೂಚರ್ ಮಾಡ್ತಾರೆ ಅಲ್ವಾ, ಅದು ಮತ್ತೊಂದು ಲೆವೆಲ್ ಪೇಯ್ನ್ ಆಯಿತು. ಸೀರಿಯಸ್ಲಿ ನಾನು ಈ ನೋವಿಂದ ಆಚೆ ಬರೋದಕ್ಕೆ ಮಿನಿಮಮ್ ಇಲ್ಲ ಅಂದರೂ 1 month ತೊಗೊಂಡಿದ್ದೀನಿ. ಕಂಪ್ಲೀಟ್ಲಿ 1 month ಅಂತೂ ಬೇಕೇ ಬೇಕು. ನಾನು 1 month ಅಂತೂ ತೊಗೊಂಡಿದ್ದೀನಿ. ಕೂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ನಿಂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ಓಡಾಡೋಕ್ಕಾಗ್ತಿರ್ಲಿಲ್ಲ, ಪಾಪುನ ಎತ್ಕೊಂಡು ಅವಳನ್ನ ಫೀಡ್ ಮಾಡೋಕ್ಕಾಗ್ತಿರ್ಲಿಲ್ಲ, ಆ ಲೆವೆಲಲ್ಲಿ ನಾನಿದ್ದೆ. ಆ ರೀತಿ ಆಯಿತು. ಮತ್ತು ನನ್ನ ಡೆಲಿವರಿ ಆಗಿದ್ದು ಬಂದು ರಾಮನಗರ ಮಂಗಳೂರು ನರ್ಸಿಂಗ್ ಹೋಮಲ್ಲಿ. ಆ್ಯಂಡ್ ಯಾರೆಲ್ಲ ನನಗೆ ನಾರ್ಮಲ್ ಸೆಕ್ಷನ್ ಅಂತ ಇನ್ಸ್ಟಾಗ್ರಾಮ್ ಇನ್ಬಾಕ್ಸಲ್ಲಿ ಇರ್ಬೋದು ಅಥವಾ ಕಮೆಂಟ್ಸಲ್ಲಿ ಆಗ್ಬೋದು ಕೇಳ್ತಿದ್ರಿ, ಅವರಿಗೆ ಇದ್ರಲ್ಲಿ ಆನ್ಸರ್ ಮಾಡ್ತಿದ್ದೀನಿ. ನನಗಾಗಿರೋದು ನಾರ್ಮಲ್ ಡೆಲಿವರಿನೇ. ನನಗೆ ಬಂದು ಗರ್ಲ್ ಬೇಬಿ. ಹೋಪು ಎಲ್ಲದಕ್ಕೂ ಆನ್ಸರ್ ಸಿಕ್ಕಿದೆ ಅಂದ್ಕೊಳ್ತೀನಿ. ಇದಾಗಿತ್ತು ನನ್ನ ಡೆಲಿವರಿ ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ಯಾವುದಾದ್ರೂ ನಿಮಗೆ ವ್ಲಾಗ್ ಬೇಕು ಅಂದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ, ಆದಷ್ಟು ಟ್ರೈ ಮಾಡ್ತೀನಿ ನೀವು ಕೇಳಿರೋ ವ್ಲಾಗ್ನ ನಾನು ಮಾಡೋದಕ್ಕೆ.
ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಒಂದು ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್. ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ದಿಶಾ ಆಗಲೇ ಎದ್ಬಿಟ್ಟು ಆಟಾಡ್ತಾ ಇದ್ದಾಳೆ.